ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮಹಾನಗರದಲ್ಲಿ ನಾಡ ಹಬ್ಬ ದಸರಾ ಉತ್ಸವದ ನಿಮಿತ್ತ ಪ್ರಸಿದ್ಧ ಶ್ರೀ ಮುತ್ತಿನಕಂತಿ ಹಿರೇಮಠದಲ್ಲಿ ದಿನಾಂಕ 22/9/2025 ರಿಂದ 4/10/2025 ಶ್ರೀ ಜಗದ್ಗುರುಗಳ ಹಾಗೂ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಶ್ರೀ ಮಠದ ಸದ್ಭಕ್ತರು ಹಾಗೂ ಜಮಖಂಡಿಯ ಎಲ್ಲ ಗುರು ಹಿರಿಯರು, ಯುವಕರು, ಮಹಿಳಾ ಬಳಗಗಳ ಸಹಯೋಗದಲ್ಲಿ ಶ್ರೀ ದೇವಿ ಪುರಾಣ ಪ್ರವಚನ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ದಿನನಿತ್ಯ ಶ್ರೀ ದೇವಿ ಮೂರ್ತಿಗೆ ಮಹಾರುದ್ರಾಭಿಷೇಕ, ಹೋಮ ಹಾಗೂ ಕುಂಕುಮಾಚರಣೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು, ಸರ್ವ ಸದ್ಭಕ್ತರು ಬಂದು ತನು ಮನ ಧನದಿಂದ ಸೇವೆ ಸಲ್ಲಿಸಿ ಪಾವನ ಪುನೀತರಾಗಬೇಕಾಗಿ ವಿನಂತಿ. ವಿಶ್ವಬಂಧು ಟಿವಿ, ಉಪಯೋಗಕ್ಕೆ ಜಮಖಂಡಿ. ಯಾಕಂದ್ರೆ ನಾವೇ ಹಾಳು ಮಾಡಿ ಹೋಗ್ಬಿಟ್ಟಿವಿ ಅಂತಂದ್ರೆ ಮುಂದಿನ ಭವಿಷ್ಯದಲ್ಲಿ ಮುಂದಿನ ಪೀಳಿಗೆಗೆ ಅದು ಇಲ್ದಂಗೆ ಆಗುತ್ತೆ. ಅದಕ್ಕಾಗಿ ಅದರ ಕೂಡ ಗಮನವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ನಡೀತಕ್ಕಂಥ ಈ ದಸರಾ ಮಹೋತ್ಸವಕ್ಕೆ ಅವೆಲ್ಲ ತನು ಮನ ಧನದ ಒಂದು ಸೇವೆಯನ್ನು ಸಲ್ಲಿಸೋದರ ಮೂಲಕ ಕಾರ್ಯಕ್ರಮವನ್ನು ತಾವೆಲ್ಲ ಯಶಸ್ವಿಯಾಗಿ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲ ವಿನಂತಿ ಪೂರ್ವಕವಾಗಿ ಕೇಳಿಕೊಂಡು, ಮತ್ತು ಏನಾದರೂ ಒಂದು ಕಾರ್ಯಕ್ರಮ ಮಾಡಬಹುದ್ರಿ ಅಜ್ಜಾರ ಅಂಥೇಳಿ ತಾವೇನಾದರೂ ಒಂದು ಸಲಹೆ ಸೂಚನೆಗಳನ್ನು ನೀಡಿದರೆ ಅದನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡ್ಕೊತ ಬರ್ಬೋದು. ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ, ನಮ್ಮ ಜಮಖಂಡಿಯ ಎಲ್ಲ ಹೆಣ್ಣು ಮಕ್ಕಳಿಗೆ ನಮ್ಮ ಮುತ್ತಿನಕಂತಿ ಮಠ ಅಂತಂದರೆ ಒಂಥರ ತವರು ಮನೆ ಇದ್ದಂಗೆ. ಯಾಕಂದ್ರೆ ಕಳೆದ 18 ವರ್ಷದಿಂದಲೂ ಕೂಡ ನಮಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೂಡ ಅವರು ತಗೊಂಡು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಎಲ್ಲ ಮಾತೆಯರಿಗೂ ಕೂಡ ಈ ಒಂದು ಜವಾಬ್ದಾರಿ, ಯಾಕಂದರೆ ಒಂದು ನವರಾತ್ರಿ ಒಳಗೆ 9 ದಿವಸದಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಒಂದೊಂದು ದಿವಸದ ಜವಾಬ್ದಾರಿಯನ್ನು ಒಂದೊಂದು ಸಂಘಗಳಿಗೆ ವಹಿಸ್ತಾ ಬಂದಿದ್ದೇವೆ. ಜೊತೆಗೆ ಅವರು ಕೂಡ ಅದನ್ನು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಎಲ್ಲ ಗುರು ಹಿರಿಯರು ತಾವು ಕೂಡ ಬರೀ ಮಹಿಳೆಯರಷ್ಟೇ ಅಲ್ಲಿ ಕಾರ್ಯಕ್ರಮದಲ್ಲಿ ಇರುತ್ತಾರೆ ಅಂತೇಳಿ ನೀವು ದೂರ ಉಳಿಬೇಡ್ರಿ. ತಮ್ಮ ಜೊತೆಗೆ ತಮಗೂ ಕೂಡ ಅಲ್ಲಿ ಅವಕಾಶ ಇರುವುದರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ತಾವೆಲ್ಲ ನಮ್ಮ ಎಲ್ಲ ಶ್ರೀಮಠದ ಹಿರಿಯರಾಗಿರ್ಬೋದು, ಶಿಷ್ಯರಾಗಿರ್ಬೋದು, ಜೊತೆಗೆ ನಮ್ಮ ಯುವಕ ಬಳಗ ತಾವೆಲ್ಲ ಜವಾಬ್ದಾರಿಯನ್ನು ತಗೊಂಡು ಒಂದೊಂದು ಕಾರ್ಯಕ್ರಮ, ಯಾಕಂದರೆ ನಮಗೂ ಕೂಡ ಏನಾಗುತ್ತೆ ಅಂತಂದರೆ ಕಾರ್ಯಕ್ರಮಗಳು ಹೆಚ್ಚಾಗಿರುವುದರಿಂದ ಮಠದ ಕಾರ್ಯಕ್ರಮ ಮಾಡಬೇಕು, ಜೊತೆಗೆ ಹೊರಗಿನ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಈ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಕೂಡ ನಾವು ಇರಬೇಕಾಗತ್ತೆ. ಅದಕ್ಕಾಗಿ ನಮಗೂ ಹೆಚ್ಚು ಹೊರೆ ಆಗಲಾರ್ದಂಗೆ ತಾವು ಒಂದೊಂದು ಕೆಲಸವನ್ನು ಒಪ್ಕೊಂಡು ಕಾರ್ಯಕ್ರಮವನ್ನು ಮಾಡಿದ್ರಿ ಅಂತಂದರೆ ನಾವು ಹೊರಗೆ ಹೋಗಲಿಕ್ಕೆ ಅವಕಾಶಗಳು ಸಿಗ್ತವೆ. ಹಾಗಾಗಿ ತಾವೆಲ್ಲ ತಗೊಂಡು ಈ ಒಂದು ಬರುವಂತಹ ಒಂದು ದಸರಾ ಮಹೋತ್ಸವವನ್ನು ತಾವು ಯಶಸ್ವಿಯಾಗಿ ಮಾಡಬೇಕಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲ ಈ ಒಂದು ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಿದ್ದಾರೆ. ಜೊತೆಗೆ ನಮ್ಮ ಗುರು ಹಿರಿಯರು ಕೂಡ ಬಂದಿದ್ದಾರೆ, ಯುವಕರು ಬಂದಿದ್ದಾರೆ. ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ನನ್ನ 2 ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಶುಭ. 7ರಲ್ಲಿ ತಾವೆಲ್ಲ ನಮಗೆ ಮಠದ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಬಹುಶಃ ನಾನು ಅಂದ್ಕೊಂಡು ಯಾವತ್ತು ಮಠದ ಜವಾಬ್ದಾರಿ ಅಲ್ಲ, ಸಮಾಜದ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದೆ. ಹಾಗಾಗಿ ಆ ಜವಾಬ್ದಾರಿಯನ್ನು ನಾವು ಯಾವ ರೀತಿಯಾಗಿ ಸಮಾಜದಲ್ಲಿ ನೆರವೇರಿಸಬೇಕು, ಸಮಾಜವನ್ನು ಯಾವ ರೀತಿಯಾಗಿ ನಾವು ಮುನ್ನಡೆಸಿಕೊಂಡು ಹೋಗಬೇಕು, ಇದೆಲ್ಲವನ್ನೂ ಕೂಡ ಚಿಂತನೆಯನ್ನು ಮಾಡ್ತಾ ಇದಕ್ಕೆ ಏನಾದರೂ ಒಂದು ಆಯಾಮವನ್ನು ಹಾಕಬೇಕು ಅಂತ ಹೇಳಿ ವಿಚಾರ ಮಾಡಿ 2007ರಲ್ಲಿ ಅಧಿಕಾರ ವಹಿಸ್ಕೊಂಡ ಮೇಲೆ 2008ರಲ್ಲಿ ಈ ಒಂದು ದಸರಾ ಮಹೋತ್ಸವವನ್ನು ನಾವೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಯಿತು. ಒಂದು ದೇವಿಯ ಒಂದು ಕೃಪೆಯಿಂದ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಹೋಯಿತು.
ಅದರ ಜೊತೆಗೆ ಸಮಾಜದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಕೂಡ ಬರಲಿಕ್ಕೆ ಆರಂಭ ಆಯಿತು ಅನ್ನೋದನ್ನು ನಾವಿಲ್ಲಿ ಭಾಳಷ್ಟು ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀದೇವಿ ಪುರಾಣದ ಜೊತೆಗೆ ಶ್ರೀಮಠದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾವು ದಸರಾ ಒಂದು ಸಂದರ್ಭದಲ್ಲಿ ಹಮ್ಮಿಕೊಂಡು ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಸಾಧಕರನ್ನು ಕರೆದು ಸಾಧಕರಿಗೆ ಗೌರವವನ್ನು ಕೊಡುವುದು ಒಂದು ಕಡೆ, ಇನ್ನೊಂದು ಸಮಾಜದಲ್ಲಿ ಸೇವಾ ಮಾಡಿ ಬಹಳಷ್ಟು ಜನ, ಯಾಕಂದರೆ ಅದು ನಮ್ಮ ಭಾಗದಲ್ಲಿ ಹೇಳ್ಕೊಂಡ್ರೆ ಲೆಕ್ಕ ಇಲ್ಲದಷ್ಟು ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂತಹ ವ್ಯಕ್ತಿಗಳನ್ನು ಕೂಡ ಗುರುತಿಸಿ ಅವರಿಗೂ ಕೂಡ ಒಂದು ಶ್ರೀಮಠದ ಪರವಾಗಿ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅದರಲ್ಲಿ ವಿಶೇಷವಾಗಿ ನಾವು ನಮ್ಮ ಒಂದು ಶ್ರೀಮಠದಿಂದ ಸ್ವಲ್ಪ ಪರಿಸರದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಬಂದಿದ್ದೀವಿ. ಯಾಕಂದರೆ ಪರಿಸರವನ್ನು ನಾವು ರಕ್ಷಣೆ ಮಾಡಿದರೆ ಪರಿಸರ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥ ಒಂದು ಧ್ಯೇಯ. ಹಾಗಾಗಿ ಅದನ್ನು ಕೂಡ ನಾವು ಗಮನಕ್ಕೆ ತಗೊಂಡು ಕೇವಲ ಶ್ರೀಮಠದ ಜವಾಬ್ದಾರಿ ಅನ್ನೋದು ಅಷ್ಟೇ ಅಲ್ಲ, ಸಮಾಜದ ಜವಾಬ್ದಾರಿ ಅನ್ನೋದು ಒಂದು ಕಡೆ, ಅದರಲ್ಲಿ ಶ್ರೀಮಠದಲ್ಲಿಯೂ ಕೂಡ ಇಲ್ಲಿವರೆಗೂ ಕೂಡ ಯಾವ ಜಾತಿ ಮತ ಪಂಥ ಅನ್ನಲಾರ್ದೇನೆ ಎಲ್ಲರನ್ನೂ ಕೂಡ ಒಂದಾಗಿ ಕರೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಮೇಲು ಕೀಳು ಅನ್ನತಕ್ಕಂಥದ್ದು ಇಲ್ಲ, ಮತ್ತು ಬಡವ ಶ್ರೀಮಂತ ಅಂತಕ್ಕದ್ದು ಕೂಡ ಇಲ್ಲ. ಇವತ್ತು ಶ್ರೀಮಠದಲ್ಲಿ ಸಮಾನತೆಯಿಂದ ಎಲ್ಲರಿಗೆ ಗೌರವವನ್ನು ಕೊಡ್ತಾ ಎಲ್ಲರನ್ನೂ ಕೂಡ ಸಮಾನತೆಯಿಂದ ಕಾಣ್ತಾ ಸನ್ಮಾರ್ಗದಲ್ಲಿ ಒಯ್ತಕ್ಕಂಥ ಕೆಲಸ ಶ್ರೀಮಠ ಮಾಡ್ತಿದೆ. ನಾನು ಅಂತ ಅನ್ನತಾ ಇಲ್ಲ, ಶ್ರೀಮಠ ಮಾಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಕಳೆದ ಪೂಜ್ಯರ ಒಂದು ಅಗಲಿಕೆ ಆದ ಮೇಲೆ ಇನ್ನೂ ಕೂಡ ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲೆ ಬಿತ್ತು. ಅವಾಗ ಶ್ರೀಮಠ ಇರ್ಬೋದು, ಜೊತೆಗೆ ಸಮಾಜದ ಕೆಲವೊಂದಿಷ್ಟು ತೊಡಕುಗಳು ಇರ್ಬೋದು. ಹಾಗಾಗಿ ಅದನ್ನು ಕೂಡ ನಾವು ಗಮನಕ್ಕೆ ತಗೊಂಡು ಕೆಲಸವನ್ನು ಮಾಡ್ತಾ ಬಂದಿದ್ದನ್ನು ತಾವೆಲ್ಲ ನೋಡಿದ್ದೀರಿ, ಕಂಡಿದ್ದೀರಿ. ಜೊತೆಗೆ ನಮಗೆಲ್ಲರಿಗೂ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಜೊತೆಯಾಗಿ ನಾವು ಒಂದು ಹೆಜ್ಜೆ ಇಟ್ಟರೆ ತಾವು 10 ಹೆಜ್ಜೆ ಇಟ್ಟು ಬಂದು ಕೆಲಸವನ್ನು ನೆರವೇರಿಸ್ತಾ ಬಂದಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾವು ಹೃದಯಪೂರ್ವಕ ಮೊದಲಿಗೆ ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೇವೆ. ಅದರ ಜೊತೆಗೆ ಒಂದು ಶ್ರೀಮಠದಲ್ಲಿ ನಡೀತಕ್ಕಂಥ ನವರಾತ್ರಿ ಉತ್ಸವದಲ್ಲಿ ಕೇವಲ ಶ್ರೀಮಠಕ್ಕೆ ಅಷ್ಟೇ ಒಳ್ಳೆಯದು ಆಗಲಿ ಅನ್ನುವಂಥ ಉದ್ದೇಶ ಇಲ್ಲ, ಅದರ ಜೊತೆಗೆ ಲೋಕ ಕಲ್ಯಾಣಾರ್ಥವಾಗಿ ಒಂದು ನಮ್ಮೆಲ್ಲರನ್ನ ಕಾಯ್ತಕ್ಕಂಥ ತಾಯಿ. ತಮಗೆಲ್ಲ ಗೊತ್ತಿದೆ, ಈ ವಿಶ್ವದಲ್ಲಿ ತಾಯಿಗೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ಬಂದಿದ್ದೇವೆ ನಾವು. ಅದಕ್ಕಾಗಿ ನಮ್ಮ ಭೂಮಿ ತಾಯಿಯನ್ನು ಕೂಡ ನಾವು ತಾಯಿ ಅಂತ ಕರಿತೀವಿ. ಹೆತ್ತ ತಾಯಿನೇ ನಮಗೆ. ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನದಿಗಳಿಗೂ ಕೂಡ ನಾವು ತಾಯಿ ಹೆಸರನ್ನು ಇಟ್ಟು ಎಲ್ಲವನ್ನೂ ಕೂಡ ನಾವು ಗೌರವಿಸ್ತಾ ಬಂದಿದ್ದೇವೆ. ಹಾಗಾಗಿ ತಂದೆಗಿಂತಲೂ ಕೂಡ ತಾಯಿ ನಮಗೆ ಬಹಳಷ್ಟು ಬೇಗನೆ ಒಲಿತಾರೆ. ಅಂತಹ ಒಂದು ಅದರಲ್ಲಿ ವಿಶೇಷವಾಗಿ ನಾಡ ಹಬ್ಬ ಅಂತಂದರೆ ನಮಗೆ ಮೊದಲು ನೆನಪಾಗೋದು ಯಾವುದು ಅಂತಂದರೆ ಮೈಸೂರು ಚಾಮುಂಡೇಶ್ವರಿಯ ಒಂದು ಉತ್ಸವವನ್ನು ನಾವೆಲ್ಲರೂ ಕೂಡ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಅದು ಎಲ್ಲ ಕಡೆಯೂ ಕೂಡ ಕೇವಲ ಒಂದು ಮೈಸೂರಿಗಷ್ಟೇ ಸೀಮಿತ ಆಗದೆ
ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಇವತ್ತು ನಾವು ನಾಡ ಹಬ್ಬವನ್ನು ದಸರಾವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಮಣ್ಣಿಗೆ ಬಹಳಷ್ಟು ಮಹತ್ವವನ್ನು ನಾವು ಕೊಡ್ತಾ ಬಂದಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಈ ಆಷಾಢ, ಭಾದ್ರಪದ ಮತ್ತು ಶ್ರಾವಣ ಮತ್ತು ಇದು ಆಶ್ವೀಜ, ಕಾರ್ತೀಕ ಮಾಸದಲ್ಲಿ ನಾವು ಮಣ್ಣಿಗೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ಪೂಜೆಯನ್ನು ಮಾಡ್ತಾ ಬಂದಿದ್ದೇವೆ. ಆಷಾಢದಲ್ಲಿ ನಾವೆಲ್ಲ ಗುಂಡವನ್ನು ತಂದು ಪೂಜೆಯನ್ನು ಮಾಡೋದನ್ನು ನೋಡಿದ್ದೇವೆ. ಆಷಾಢದ ನಂತರ ಶ್ರಾವಣದಲ್ಲಿಯೂ ಕೂಡ ನಾವು ಮಣ್ಣನ್ನು ಪೂಜೆಯನ್ನು ಮಾಡ್ತಕ್ಕಂಥ ನೋಡಿದ್ದೇವೆ. ಮತ್ತು ಕಾರುಣಿಯಲ್ಲಿಯೂ ಕೂಡ ಬಸವನನ್ನು ತಂದು ಪೂಜೆಯನ್ನು ಮಾಡೋದನ್ನು ನೋಡಿದ್ದೇವೆ. ಅದರ ಜೊತೆಗೆ ಭಾದ್ರಪದ ಮಾಸದಲ್ಲಿ ನಾವು ಗಣೇಶನನ್ನು ಮಣ್ಣಿನಿಂದ ಮಾಡಿರ್ತಕ್ಕಂಥ ಮೂರ್ತಿಯನ್ನು ತಂದು ಪೂಜೆಯನ್ನು ಮಾಡೋದನ್ನು ನಾವು ನೋಡಿದ್ದೇವೆ. ಅದರ ಜೊತೆಗೆ ನವರಾತ್ರಿಯಲ್ಲಿಯೂ ಕೂಡ ನಾವು ಮನೆಯಲ್ಲಿ ಮಣ್ಣನ್ನು ತಂದು ಸಸಿಯನ್ನು ಹಾಕೋದ್ರ ಮೂಲಕ ನಾವು ಸಮೃದ್ಧಿಯನ್ನು ಹೊಂದಬೇಕು, ನಮ್ಮ ದೇಶನೂ ಕೂಡ ಸಮೃದ್ಧಿಯನ್ನು ಹೊಂದಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಬ್ರಹ್ಮಿ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಪೂಜಾರಿ ಅವರಿಗೆ, ನಮ್ಮ ದುಂಡಯ್ಯ ಸ್ವಾಮಿಗಳಿಗೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ನಮ್ಮ ಜಮಖಂಡಿಯ ಎಲ್ಲ ಗುರು ಹಿರಿಯರೇ, ಯುವಕ ಮಿತ್ರರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಪ್ರತಿ ವರ್ಷ ನವರಾತ್ರಿ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ಮುತ್ತಿನಕಂಟಿ ಮಠದಿಂದ ಭಾಳ ವೈಭವಪೂರ್ವಕವಾಗಿ ನಡೀತಾ ಬಂದದ. ಇವತ್ತು ನವರಾತ್ರಿ ಉತ್ಸವ ಅಂತಂದ್ರೆ ನಮ್ಮ ಭಾರತ ದೇಶದೊಳಗೆ ಭಾಳ ವಿಶಿಷ್ಟತೆಯಿಂದ ನಾವೆಲ್ಲರೂ ಕೂಡ ಆಚರಿಸ್ತೇವೆ. ನಾನು ಇವತ್ತು ಓಲೆ ಮಠಕ್ಕೆ ಒಂದು ಮಾತು ನೆನಪಿಟ್ಕೋರಿ, ಇವತ್ತು ಓಲೆ ಮಠಕ್ಕೆ ಆಗಿ ಬಂದೀನಿ ಅಂತಂದ್ರೆ ನಮ್ಮ ಪೂರ್ವಾಶ್ರಮದೊಳಗೆ ನವರಾತ್ರಿ ಉತ್ಸವ ಕಾರ್ಯಕ್ರಮ ಮಾಡೀನಿ ಅಂತ ತಿಳ್ಕೊಂಡು ಇವತ್ತು ಓಲೆ ಮಠ ನಮಗೆ ಸಿಕ್ಕವಂತ ತಿಳ್ಕೊಂಡು ಭಾಳ ಅಭಿಮಾನದಿಂದ ಹೇಳುತ್ತೆ. ನವರಾತ್ರಿ ಒಳಗೆ ಅದು ಒಂದು ಅದ್ಭುತವಾದ ಶಕ್ತಿ ಐತಿ. ಅದಕ್ಕೆ ಅಜ್ಜೋರ ಮಾರ್ಗದರ್ಶನದೊಳಗೆ, ಅಜ್ಜೋರ ಆಶೀರ್ವಾದದೊಳಗೆ ಈ ನವರಾತ್ರಿ ಉತ್ಸವ ಜಮಖಂಡಿ ಒಳಗೆ ಬಹಳ ನ ಭೂತೋ ನ ಭವಿಷ್ಯತಿ ಅನ್ನುವಂಗ ಪ್ರತಿ ವರ್ಷ ಜರುಗ್ತಾ ಬಂದಿದೆ. ಅದಕ್ಕೆ ಈ ವರ್ಷನೂ ಕೂಡ ಬಹಳ ವಿಶೇಷ ವಿಭಿನ್ನವಾಗಿ ಆಚರಿಸ್ಬೇಕಂತ ತಿಳ್ಕೊಂಡು ಅಪ್ಪೋರೆಲ್ಲ ಅಜ್ಜವ್ರ ರೂಪಪ್ರವೇಶ ಹಾಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಹೆಂಗಾಗೋದಂತಂದ್ರೆ ವಿಶೇಷ ನೋಡ್ರಿ, ನೀವು ಒಂದು ಅರ್ಥ ಮಾಡ್ಕೊರಿ, ನೀವು ಇಡೀ ಕರ್ನಾಟಕದೊಳಗೆ ಎಷ್ಟು ಊರ್ ಅದಾವು, ಎಷ್ಟು ಊರಾಗ ಎಷ್ಟು ಮಠಗಳದಾವ, ಎಲ್ಲ ಮಠಗಳದೊಳಗೂ ಅಡ್ಡಾಡ್ಕೊತ ಬರ್ರಿ. ಆದ್ರೆ ಅವ್ರವ್ರ ಮಠದ ಜಾತ್ರೆ ಒಳಗೆ ಅವ್ರ ಸ್ವಾಮಿಗಳು ಬಿಟ್ಟು ಬೇರೆ ಸ್ವಾಮಿಗಳಲ್ಲಿ ಇರಂಗಿಲ್ಲ. ಅವ್ರ ಭಕ್ತರಾತು ಅವ್ರ ಸ್ವಾಮಿಗಳಾತ. ಆದ್ರೆ ನಮ್ಮ ಜಮಖಂಡಿ ವಿಶೇಷ, ನಮ್ಮ ಮಠದಾಗ ನಡೆದಾಗ ಅಜ್ಜೋರು ಬರ್ತಾರ, ಅಜ್ಜೋರು ಮಠದಾಗ ನಮ್ ಬಂದಾಗ ನಾವು ಹೋಗ್ತೇವೆ. ಇದು ಒಂದು ಅಭಿನವ ಸಂಬಂಧ ಐತಲ್ಲ, ಇದು ಶಾಶ್ವತವಾಗಿರ್ರಿ. ನಾವಂತೂ ಯಾವಾಗಲೂ ಹಂಗೆ ಇರ್ತೇವೆ, ನಮ್ಮ ಇರಾಕ್ ಹಂಗೆ ಬಿಡ್ರಿ ನಾವು ದಯವಿಟ್ಟು. ಒಟ್ಟು ಈ ಏನಿಲ್ರಿ, ಏನೂ ಇಲ್ಲ, ಒಟ್ಟು ಪ್ರೀತಿಯಿಂದ ಬದುಕೋದು ಅಟ್ಟ ಈ ಜಗತ್ತಿನೊಳಗೆ ಏನೂ ಇಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಅಲ್ಲಿ ಬಂದಾಗ ಅಲ್ಲಿ ದುಡ್ಯೋಣ, ಇಲ್ಲಿ ಬಂದಾಗ ಇಲ್ಲಿ ದುಡ್ಯೋಣ. ಜಮಖಂಡಿ ಮಠ, ಇವು ಮುತ್ತಿನಕಂಟಿ ಮಠ, ಒಂದು ಓಲೆ ಮಠ ಅಂತಂದ್ರೆ ಜಮಖಂಡಿ ಯಾರ ಕಣ್ಣು ಅಂತ ತಿಳ್ಕೊಂಡು ಬದುಕ್ಬಿಡ್ರಿ. ಈ ಎಲ್ಲ ಸುತ್ತ ಆಗ್ತಾವ. ಯಾರಿಗೆ ಏನೋ ಭೇದ ಭಾವ ಮಾಡೋಕೋವೆ. ಅಜ್ಜೋರು ಸಹಿತ ನಾ ತಿಳ್ಕೊಂಡು ಬಿಟ್ಟೇನೆ. ನನ್ನ ಮಠಕ್ಕೆ ಬಂದ ಮೇಲೆ ನನ್ನ ಗುರುಗಳಂತರೂ ಅವ್ರ ಸೇವಾ ಮಾಡೋ ಸೌಭಾಗ್ಯ ಸಿಗ್ಲಿಲ್ಲ, ಅವ್ರ ಜೋಡಿ ಇರುವಂತ ಸೌಭಾಗ್ಯ ನನಗೆ ಸಿಗ್ಲಿಲ್ಲ. ಅಭಿನವ ಕುಮಾರ ಚನ್ನಬಸವ ಸ್ವಾಮಿಗಳ ಜೋಡಿ ನನಗೊಂದು ಆಸೆ ಇತ್ತು, ನಾ ಮೇಲಿನ ಮೇಲೆ ಹೇಳ್ತೀನಿ, ಗುರುಗಳು ಇದ್ದ ಮಟ್ಟಕ್ಕೆ ಒಂದು ವರ್ಷ ಆದ್ರೂ ಕೂಡ ನಾನು ಆಗ್ಬೇಕು, ಒಟ್ಟು ಗುರುಗಳು ಇದ್ದ ಮಟ್ಟಕ್ಕೆ ಆಗ್ಬೇಕಂತಿತ್ತು. ಆದ್ರೂ ನನ್ನ ಹಣೆ ಬರದೊಳಗೆ ಅದು ಬರೀಲಿಲ್ಲ. ಗುರುಗಳು ಲಿಂಗೈಕ್ಯ ಆದ್ಮೇಲೆ ನಾನು ಬಂದೆ. ಆದ್ರೆ ಅಭಿನವ ಕುಮಾರ ಚನ್ನಬಸವ ಸ್ವಾಮಿಗಳನ್ನ ಯಾರ ಸ್ವರೂಪದೊಳಗೆ ನಾ ಸುಮ್ಮನೆ ಬಾಯಿಯ ಆಡಂಬರದಿಂದ ಹೇಳತಕ್ಕಂಥ ಮಾತಲ್ಲ, ನನ್ನ ಅಂತರಾಕ್ಷಿಯಿಂದ ಅಂತರಾತ್ಮದಿಂದ ಪ್ರಮಾಣ ಮಾಡಿ ಹೇಳ್ತೀನಿ. ಅಭಿನವ ಕುಮಾರ ಚನ್ನಬಸವ ಸ್ವಾಮಿಗಳನ್ನ ಯಾರ ಸ್ವರೂಪರನ್ನಾಗಿ ನೋಡ್ತೀನಿ ಅಂತಂದ್ರೆ ಅದು ಮುತ್ತಿನಕಂಟಿ ಪರಮಪೂಜ್ಯ ಶಿವಲಿಂಗ ಸ್ವಾಮಿಗಳು, ನನಗೆ ಅಭಿನವ ಚನ್ನಬಸವ ಸ್ವಾಮಿಗಳು. ಅವ್ರು ನಾವೊಂದು ಸಣ್ಣ ಕೆಲಸ ಮಾಡಲ್ಲ ನಮ್ಮ ಮಟ್ಟದ, ಅವ್ರಿಗೆ ಕೇಳಾರೆ ನಾನು ಎಂದೂ ಕೂಡ ಮಾಡುವುದಿಲ್ಲ.
ಅವರು ಕೂಡ ನನಗೆ ಯಾವಾಗಲೂ ಕೂಡ ಆಶೀರ್ವಾದವನ್ನು ಮಾಡ್ತಿದ್ದೆ. ಹಿಂಗೆ ಮಾಡಿದರೆ ದೇವರು ಒಳ್ಳೇದಾಗ್ತದೆ, ಹಿಂಗೆ ಮಾಡಿದರೆ ಹಿಂಗಾಗ್ತದೆ ಅಂತ ಯಾವಾಗಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ನವರಾತ್ರಿ ಉತ್ಸವವನ್ನು ಸಹಿತ ಅಜ್ಜೋರಿಗೆ ಕಾರ್ಯಕರ್ತರೇ ಬಂದಾಗ ಏನು ಸೇವಾ ಹೊರಿಸ್ತಾರಲ್ಲ ಹಂಗೂ ಸಹಿತ ನನಗೊಂದು ಯಾವ್ದಾರು ಸೇವಾ ಹೊರಿಸಿದ್ರೆ ನಾನು ಸೇವಕನಾಗಿ ಈ ನವರಾತ್ರಿ ಉತ್ಸವದೊಳಗೆ ದುಡಿತೀನಿ ಅಂತಕ್ಕಂಥ ಏನು ಬೇಕಾದ ಸೇವಾ ಅಜ್ಜ ನಮ್ಮ ಒಲೆ ಮಠದ ಪರವಾಗಿ ಎಲ್ಲ ಸೇವೆಯನ್ನು ನೀವು ಇಂಥದ್ದು ಮಾಡಂತಂದ್ರೆ ದೇವರು ಈ ತನು ಮನ ಅಟ್ಟಲ್ಲ ದನದ ಪೂರ್ವಕವಾಗಿ ಹೇಳ ಈ ಸೇವೆ ಮಾಡಂದ್ರು ಕೂಡ ನಾವು ಒಲೆ ಮಠದ ವತಿಯಿಂದ ಯಾಕಂದ್ರೆ ನಾವು ಒಂದೇ ಹೇಳ್ಬಿಟ್ಟೇವು, ಆ ಮಠ ಬೇರೆ ಈ ಮಠ ಮಠದ ಹೆಸರು ಬೇರೆ ಅದಾವ, ಆದ್ರೆ ಮಾಡೋ ಕೆಲಸ ಒಂದ. ಇದು ಧರ್ಮ ಉಪದೇಶನ ಮಾಡ್ತದ, ಓಲೆ ಮಠನ ಧರ್ಮ ಉಪದೇಶನ ಮಾಡ್ತದ, ಅದಕ್ಕಿಂತ ಏನಿಲ್ಲ. ಅದಕ್ಕೆ ಅಜ್ಜವ್ರು ಏನು ಅಪ್ಪಣೆ ಮಾಡ್ತಾರೆ ಅಂದ್ರೆ ಎಲ್ಲರೂ ಒಕ್ಕಟ್ಟಾಗಿ ಈ ಮಠದೊಳಗೆ ಯಾರು ಜಾತಿ ಮತ ಯಾವ ಪಕ್ಷ ಎಲ್ಲವನ್ನು ಹೊರಗಿಟ್ಟು ಕೇಸಿಂದ ನೀವೆಲ್ಲ ಪಾದರಕ್ಷೆಯನ್ನು ಎಲ್ಲಿ ಬಿಟ್ಟು ಬರ್ತೀರಲ್ಲ, ಈ ಮಠದೊಳಗೆ ಬರ್ಬೇಕಾಗಿತ್ತಂದ್ರೆ ಮಾತ ಪಕ್ಷ ಜಾತಿ ಎಲ್ಲ ಅಲ್ಲೇ ಬಿಟ್ಟು ಬರ್ಬೇಕಂದ್ರೆ ಮಠಗಳ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಐತಿ. ಹಂಗೆ ನೀವೆಲ್ಲರೂ ಸಹಿತ ನಮ್ಮ ಮಠಗಳಿಂದ ನೀವು ಹೆಗಲು ಕೊಟ್ಟು ಕಣ್ಣಿಗೆ ಗಂಗಾವಲಾಗಿ ನೀವೆಲ್ಲರೂ ಕೂಡ ನಿಂತ್ಕೊಂಡ್ರೆ ಈ ಕಾರ್ಯಕ್ರಮನೂ ಕೂಡ ನವರಾತ್ರಿ ಉತ್ಸವ ಕಾರ್ಯಕ್ರಮನೂ ಕೂಡ ನವಭೂತೋ ನಾವು ಭವಿಷ್ಯತಿ ಅನ್ನುವಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡೋಣ ಅಂತಕ್ಕಂಥ ಮಾತು ನೀವೆಲ್ಲರಿಗೂ ಸಹಿತ ತಿಳಿ ಹೇಳಿ ನಾನು ಅನಿವಾರ್ಯ ಚಿಕ್ಕಪಡಸಲಿ ಗ್ರಾಮಕ್ಕೆ ಒಂದು ಆಧ್ಯಾತ್ಮ ಪ್ರವಚನ ಇರೋದ್ರಿಂದ ಹೋಗ್ಬೇಕಾಗ್ಯದ. ಅದಕ್ಕೆ ಅನುಮತಿ ಕೊಡ್ಬೇಕಂತ ತಿಳ್ಕೊಂಡು ನಮ್ಮ ಗುರುಗಳ ಹತ್ರ ಅಪ್ಪಣೆ ತಗೊಂಡು ನಾನು ಹೋಗ್ತೀನಿ ಅಂತಕ್ಕಂಥ ಮಾತೇ ನಾನು ಒಂದೆರಡು ಮಾತು